ನರೇಂದ್ರ ಮೋದಿ ಮಿತ ಬಳಕೆಯ ಮಂತ್ರವನ್ನ ಜಪಿಸಿದ್ದಾರೆ. ಮಿತ ಬಳಕೆ ಮಾಡಿದ್ರೆ ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ ಅಂತಾನು ಹೇಳಿದ್ದಾರೆ. ಇದಕ್ಕೆ ಹಲವು ರಾಜ್ಯಗಳ ಸಿಎಂಗಳು ಸಾಕಷ್ಟು ಸ್ಪಂದನೆಯನ್ನ ವ್ಯಕ್ತಪಡಿಸಿದ್ದಾರೆ. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್, ಅಮಿತ್ ಶಾ, ರಾಜನಾಥ್ ಸಿಂಗ್, ದೆಹಲಿ ಸಿಎಂ ರೇಖಾ ಗುಪ್ತಾ ಸೇರಿದಂತೆ ಅನೇಕರು ಅವರ ಮಾತನ್ನ ಅನುಸರಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ನಾಯಕರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ, ಸ್ಪಂದನೆಯನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ರಾಜ್ಯದಲ್ಲಿ ಈ ವಿಚಾರದಲ್ಲಿ ದೊಡ್ಡ ಮಟ್ಟದ ಜಟಾಪಟಿಯೇ ನಡೆದು ಹೋಗಿದೆ. ಆ ಜಟಾಪಟಿಯ ಮಾಹಿತಿ ಇಲ್ಲಿದೆ. ದೇಶದ ಆರ್ಥಿಕತೆ ಬಲಗೊಳ್ಳಬೇಕು. ಅದಕ್ಕಾಗಿ ಎಲ್ಲರೂ ಸಹಕಾರ ನೀಡಬೇಕು. ಸಹಕಾರ ಅಂದ್ರೆ ಸರಳ ಜೀವನ ನಡೆಸಬೇಕು. ಹೀಗಂತ ಪ್ರಧಾನಿ ಮೋದಿ ಹೇಳಿದ್ರು. ಯುದ್ಧ ಮತ್ತು ಕಚ್ಚಾ ತೈಲ ಬೆಲೆ ಏರಿಕೆ ಕಾರಣಕ್ಕೆ ಈ ನಿರ್ಧಾರ ತಗೊಳ್ಳಿ ಅಂತ ದೇಶದ ಜನರಲ್ಲಿ ಮನವಿ ಮಾಡಿಕೊಂಡಿದ್ರು. ಮೋದಿ ಮಿತ ಬಳಕೆ ಮಂತ್ರ ರಾಜ್ಯ ಬಿಜೆಪಿಯಿಂದ ಸಿಕ್ತು ಸ್ಪಂದನೆ. ಬೆಂಗಾವಲು ಬಳಕೆ ಕಡಿತಕ್ಕೆ ನಿರ್ಧರಿಸಿದ ವಿಪಕ್ಷ ನಾಯಕ. ಪ್ರಧಾನಿ ಮೋದಿ ಹೇಳಿದಂತೆ ಇಡೀ ದೇಶವೇ ಕೇಳೋಕೆ ಮುಂದಾಗಿದೆ. ಮೋದಿ ಹೇಳೋದು ಮಾತ್ರವಲ್ಲದೆ ತಾವೇ ಮಿತವ್ಯಯ ಬಳಕೆಗೆ ನಾಂದಿ ಹಾಡಿದ್ದಾರೆ. ತಮ್ಮ ಅಧಿಕೃತ ಬೆಂಗಾವಲು ಪಡೆಯ ವಾಹನಗಳ ಸಂಖ್ಯೆಯನ್ನು ಸುಮಾರು 50% ಕಡಿತಗೊಳಿಸಿದ್ದಾರೆ. ಇತ್ತೀಚಿನ ವಡೋದರ ಮತ್ತು ಗುವಾಹಟಿ ಭೇಟಿಗಳ ವೇಳೆ ಇದು ಸ್ಪಷ್ಟವಾಗಿ ಗೋಚರಿಸಿದೆ. ಭದ್ರತಾ ಶಿಷ್ಟಾಚಾರಗಳನ್ನು ಕಾಪಾಡಿಕೊಂಡೇ ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡಲಾಗುತ್ತಿದ್ದು, ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ವಾಹನಗಳ ಬಳಕೆಗೆ ಒತ್ತು ನೀಡಬೇಕು ಅಂತಾನು ಪ್ರಧಾನಿ ಪರೋಕ್ಷವಾಗಿ ಮನವಿ ಮಾಡಿಕೊಳ್ತಾ ಇದ್ದಾರೆ. ಪ್ರಧಾನಿ ಮಾತ್ರವಲ್ಲ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಯುಪಿ ಸಿಎಂ ಯೋಗಿ ಆದಿತ್ಯನಾಥ್, ದಿಲ್ಲಿ ಸಿಎಂ ರೇಖಾ ಗುಪ್ತಾ ಸೇರಿದಂತೆ ಹಲವಾರು ರಾಜ್ಯಗಳ ಸಿಎಂಗಳು ಇದೇ ದಾರಿಯನ್ನ ಅನುಸರಿಸ್ತಾ ಇದ್ದಾರೆ. ಈಗ ರಾಜ್ಯ ಬಿಜೆಪಿಯೂ ಇದಕ್ಕೆ ಸ್ಪಂದಿಸುತ್ತಿದೆ. ಪ್ರಧಾನಿ ಮೋದಿ ಮಾತನ್ನ ರಾಜ್ಯ ಬಿಜೆಪಿ ಪಾಲನೆ ಮಾಡಲು ಮುಂದಾಗಿದೆ. ಈ ನಿಟ್ಟಿನಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೆಜ್ಜೆ ಇಟ್ಟಿದ್ದು, ಮೊದಲು ಮೋದಿ ಮಾತನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಮಿತವಾಗಿ ಬಳಸಿ ಅಂತಷ್ಟೇ ಮೋದಿ ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ನವರು ಈ ರೀತಿ ಯಾಕೆ ಮಾತಾಡ್ತಾ ಇದ್ದಾರೋ ಗೊತ್ತಿಲ್ಲ. ಯುದ್ಧ ಸಮಯದಲ್ಲಿ ನಿಮ್ಮ ಮನೆಯ ಚಿನ್ನ ದೇಶಕ್ಕೆ ಕೊಡಿ ಎಂದು ನೆಹರು ಹೇಳಿದ್ದರು. ಮೋದಿ ಹಾಗೆ ಹೇಳಿದ್ದಾರಾ ಅಂತ ಪ್ರಶ್ನಿಸಿದ್ದಾರೆ ಆರ್ ಅಶೋಕ್. ಒಂದು ದಿನ ಭದ್ರತೆ, ಒಂದು ದಿನ ಅಭದ್ರತೆ. ಬೆಂಗಾವಲು ಬಗ್ಗೆ ವಿಪಕ್ಷ ನಾಯಕ ಹೊಸ ಸೂತ್ರ. ಪ್ರಧಾನಿ ಮೋದಿ ಹೇಳಿದ್ರು ಅಂತ ಕೆಲವೊಂದು ನಿರ್ಧಾರಗಳನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಪಾಲಿಸಲು ಮುಂದಾಗಿದ್ದಾರೆ. ನಾವು ಮೋದಿ ಅವರ ಕರೆಗೆ ಬೆಂಬಲಿಸಿದ್ದೇವೆ. 30ರಿಂದ 40% ವಾಹನಗಳ ಬಳಕೆ ಕಡಿಮೆ ಮಾಡುತ್ತೇವೆ. ದಿನ ಬಿಟ್ಟು ದಿನ ಬೆಂಗಾವಲು ವಾಹನಗಳನ್ನ ಬಳಕೆ ಮಾಡುತ್ತೇವೆ. ಮದುವೆಗಳಿಗೆ ಹೋದಾಗ ಎಲ್ಲಾ ವಾಹನಗಳನ್ನ ಬಳಕೆ ಮಾಡುವುದಿಲ್ಲ. ನಮ್ಮ ಮನೆಯವರೂ ಈ ನಿರ್ಧಾರವನ್ನ ಬೆಂಬಲಿಸಿದ್ದಾರೆ ಎಂದಿದ್ದಾರೆ ಆರ್ ಅಶೋಕ್. ಆರ್ ಅಶೋಕ್ ಸಾರಿಗೆ ಸಚಿವರಾಗಿದ್ದ ಸಂದರ್ಭದಲ್ಲಿ ಬಸ್ ಡೇ ಮಾಡಿದ್ದರು. ಎಲ್ಲ ಸರ್ಕಾರಿ ಅಧಿಕಾರಿಗಳು ವಾರಕ್ಕೊಂದು ದಿನ ಬಸ್ನಲ್ಲಿ ಪ್ರಯಾಣ ಮಾಡಲು ಸೂಚನೆ ನೀಡಿದ್ದರು. ಇದು ತಕ್ಕ ಮಟ್ಟಿಗೆ ಯಶಸ್ವಿಯೂ ಆಗಿತ್ತು. ಇದೀಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಕುರಿತಾಗಿ ಪತ್ರ ಬರೆಯಲು ಆರ್ ಅಶೋಕ್ ನಿರ್ಧಾರ ಮಾಡಿದ್ದಾರೆ. ಸರ್ಕಾರಿ ಬಸ್ಗಳಲ್ಲಿ ಅಧಿಕಾರಿಗಳು, ಸಿಬ್ಬಂದಿ ಪ್ರಯಾಣ ಮಾಡಲು ಸೂಚನೆ ನೀಡಬೇಕು ಎಂದು ಅವರು ಪತ್ರದಲ್ಲಿ ಮನವಿ ಮಾಡಲಿದ್ದಾರೆ. ಸದ್ಯ ಆರ್ ಅಶೋಕ್ ಈ ತೀರ್ಮಾನ ಕೈಗೊಂಡಿದ್ದು, ಉಳಿದ ಬಿಜೆಪಿ ನಾಯಕರ ನಡೆಯೇನು ಎಂಬುದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಮೋದಿ ಮಂತ್ರದ ವಿರುದ್ಧ ಕಿಡಿಕಾರಿದ್ದಾರೆ. ಈ ಸ್ಥಿತಿನ ತರೋದಕ್ಕೆ ನರೇಂದ್ರ ಮೋದಿ ಅವರ ನೇತೃತ್ವದ ಈ ಕೇಂದ್ರ ಸರ್ಕಾರ ಕಾರಣ. ಎಲ್ಲರಿಗೂ ಅಷ್ಟೇ ಭಾವನಾತ್ಮಕ ಮಾತು ಹೇಳಿ 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 ಆ ಟಿವಿಯಲ್ಲಿ ಪುಕ್ಷಟೆ ಬಂದು ದೇಶನ ಹಾಳು ಮಾಡಿ ಹದಗೆಟ್ಟಿರೋದು ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ಅವ್ರ ಸಂಪುಟ, ಅವ್ರು ಎಲ್ಲರೂ ಕೂಡ ಅಂತಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಸರ್ವಾಧಿಕಾರದ ಸೂಚಕ ಅಂತ ಸಚಿವ ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ. ಅವನತಿಯತ್ತ ಸಾಗ್ತಿರೋ ಆರ್ಥಿಕ ಸ್ಥಿತಿಯಿಂದಾಗಿಯೇ ಈ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗ್ತಿದೆ ಅನ್ನೋದು ಕೆಲವರ ಆರೋಪ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಸಚಿವ ರಾಮಲಿಂಗಾರೆಡ್ಡಿ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದರೆ ಎಲ್ಲವೂ ದುಬಾರಿಯಾಗುತ್ತೆ. ಹಣ್ಣು, ತರಕಾರಿ, ಹಾಲು ಸೇರಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗುತ್ತೆ. ಸಾಗಣೆ ವೆಚ್ಚದ ನೆಪದಲ್ಲಿ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳುತ್ತೆ. ಸಾರಿಗೆ ಸಂಸ್ಥೆಗಳ ಪ್ರಯಾಣ ದರವೂ ಹೆಚ್ಚಳವಾಗುವುದು ಖಚಿತ ಅಂದಿದ್ದಾರೆ ಸಚಿವರು. ಪೆಟ್ರೋಲು ನಮಗೇನು ಅಂಥ ಸಮಸ್ಯೆ ಏನಿಲ್ಲ. ಯಾಕೆ ನಾವೇನು ಪೆಟ್ರೋಲ್ ಯಾರೋ ಕಾರ್ಗಳು ಒಂದಷ್ಟು ಉಪಯೋಗಿಸ್ತಾರೆ ಅಷ್ಟೇ. ಆದರೆ ನಮ್ಮಲ್ಲಿ ಇರ್ತಕ್ಕಂಥ 26,000 ಬಸ್ಸಸ್ಗೆ ಡೀಸೆಲ್ಲೇ, ಎಲೆಕ್ಟ್ರಿಕ್ ಬಸ್ಸಸ್ಸು 1,700 ಇದೆ ಅಷ್ಟೇ. ನಮಗೆ ಡೀಸೆಲ್ ಬೆಲೆ ಜಾಸ್ತಿ ಆದರೆ ಸಹಜವಾಗಿ ನಮಗೆ ಹೊರೆ ಆಗುತ್ತೆ. ಇನ್ನೂ ಮಾಡಿಲ್ಲ, ಮಾಡದೇ ಇದ್ದರೆ ಭಾಳ ಸಂತೋಷ. ಈಗ ಸದ್ಯಕ್ಕೆ ಮೋದಿ ಮಂತ್ರ ಪಾಲನೆ ಮಾಡಲು ಹಲವಾರು ರಾಜ್ಯಗಳು ಮುಂದೆ ಬಂದಿವೆ. ಮಂತ್ರಿಗಳು ಮತ್ತು ಹಿರಿಯ ಅಧಿಕಾರಿಗಳು ಅನಿವಾರ್ಯವಲ್ಲದ ದೇಶೀಯ ಮತ್ತು ವಿದೇಶಿ ಪ್ರಯಾಣವನ್ನ
ಶೀಘ್ರದಲ್ಲೇ ನಿಲ್ಲಿಸಬಹುದು ಎಂಬ ಚಿಂತನೆ ನಡೆಸುತ್ತಿದ್ದಾರೆ. ಸಾಧ್ಯವಾದಲ್ಲೆಲ್ಲ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಸೆಮಿನಾರ್ಗಳು ಮತ್ತು ಸಮ್ಮೇಳನಗಳನ್ನು ನಡೆಸುವ ಬಗ್ಗೆಯೂ ಎಲ್ಲರೂ ಯೋಚನೆ ಮಾಡುತ್ತಿದ್ದಾರೆ.